ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ MNS ನ್ಯೂಸ್. ನಾನು ಕವಿತಾ ಕೋಣಿ. ಬಾಗೇಪಲ್ಲಿ ತಾಲೂಕಿನ ಕುರುಬ ಸಮುದಾಯದ ನಾಯಕರ ಸಭೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಸಮುದಾಯವಾರು ಮತಬೇಟೆ ಶುರುವಾಗಿದೆ. ಇದರಂತೆ ನಿನ್ನೆ ಬಾಗೇಪಲ್ಲಿ ಪಟ್ಟಣದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಹೊಸಕೋಟೆ ಮಾಜಿ ಸಚಿವರಾದ MTB ನಾಗರಾಜ್ ರವರು ಬಂದು ಕುರುಬ ಸಮುದಾಯದ ಮುಖಂಡರ ಸಭೆ ನಡೆಸಿ ಬಿಜೆಪಿ ಬೆಂಬಲಿಸಲು ಮನವಿ ಮಾಡಿ ಹೋಗಿದ್ದರು. ಇದಕ್ಕೆ ಪ್ರತಿರೋಧವಾಗಿ ಇಂದು ಕಾಂಗ್ರೆಸ್ ಪಕ್ಷದಿಂದ ಅದೇ ಸಮುದಾಯದ ಮುಖಂಡರ ಸಭೆ ಶಾಸಕರ ಸಮ್ಮುಖದಲ್ಲಿ ನಡೆಸಲಾಗಿದೆ. ಸಭೆಯಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ರಕ್ಷರಾಮಯ್ಯರವರನ್ನ ಬೆಂಬಲಿಸಿ ಅವರ ಪರ ಮತ ಚಲಾಯಿಸಲು ತಿಳಿಸಲಾಗಿದೆ. ಇದರಿಂದ ಲೋಕಸಭಾ ಚುನಾವಣೆಯಲ್ಲಿ ಇದುವರೆಗೂ ಕಾಣೆಯಾಗಿದ್ದ ಸಮುದಾಯವಾರು ಮುಖಂಡರ ಸಭೆಗಳು ಇಂದು ಕಾಣಬೇಕಾಯಿತು. ಏನೇ ಇರಲಿ, ಯಾವ ಸಮುದಾಯ ಯಾವ ಪಕ್ಷದ ಅಭ್ಯರ್ಥಿ ಪರ ಮತ ಚಲಾಯಿಸಲಿದ್ದಾನೋ ಸದ್ಯ ದೈವ ಬಲ್ಲ. ಮತದಾನ ಮುಗಿದ ಬಳಿಕ, ಮತ ಎಣಿಕೆ ನಂತರ, ಸೋಲು ಗೆಲುವಿನ ಬಳಿಕ ನಾವು ತಿಳಿಯಬಲ್ಲೆವು ಎಂದು ಹೇಳಬಹುದು. ವರದಿ ಶಾಂತಿ, MNS ನ್ಯೂಸ್ ಕನ್ನಡ, ಬಾಗೇಪಲ್ಲಿ. ದೇವರಾಜ ಅಂದ್ರೆ ತಪ್ಪಾಗಲ್ಲ ಮತ್ತು ಸಿದ್ದರಾಮಯ್ಯನವರಿಗೆ ಅತ್ಯಂತ ಪ್ರಿಯ ಅಂದ್ರೆ ನಮ್ಮ ಸುಬ್ಬರೆಡ್ಡಿ ಅಣ್ಣವರು. ಅವ್ರಿಗೂ ಮತ್ತೆ ನಮ್ಮ ಸುಂದರರಾಮ್ ಅವರು, MR ಸೀತಾರಾಮ್ ಅವರ ಸುಪುತ್ರರು, ಮತ್ತೆ ನಮ್ಮ ಅಭ್ಯರ್ಥಿಯಾದ ರಕ್ಷಾರಾಮಯ್ಯನವರ ಸಹೋದರರು, ಮತ್ತೆ ನಮ್ಮ ಮೈಸೂರಿನ ಕಾಂಗ್ರೆಸ್ ಪಕ್ಷದ ವಕ್ತಾರರಾಗಿರ್ತಕ್ಕಂಥ ವೆಂಕಟೇಶ್ ಅಣ್ಣವರು, ಶ್ರೀನಿವಾಸ ರೆಡ್ಡಿ ಅಣ್ಣವರು, ನರಸಿಂಹಪ್ಪ ಅಣ್ಣವರು, ನಮ್ಮ ಮಂಜುನಾಥ್ ರೆಡ್ಡಿ ಅಣ್ಣವರು ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕುರುಬ ಸಮಾಜದ ಮುಖಂಡರೇ, ನಮ್ಮ ಅಣ್ಣ ನಿಂತ್ಕೊಂಡಿರೋದು ಎಲೆಕ್ಷನ್ಗೆ ಇವಾಗ 26ನೇ ತಾರೀಕು ಬರ್ತಾ ಇದೆ. ಅವರ ಕ್ರಮ ಸಂಖ್ಯಾ 3 ಹಸ್ತ ರಕ್ಷಾರಾಮಯ್ಯ. ಎಲ್ಲರೂ ದಯచేసి ವೋಟ್ చేయండి.